ಡೆಲಿವರಿ ಆದ ನಂತರ ತುಂಬಾ ಹೆಣ್ಮಕ್ಳಿಗೆ ಬೇಸರ, ಮೂಡ್ ಸ್ವಿಂಗ್ಸ್ ಆಗೋದು, ಸುಸ್ತನ್ಸೋದು, ಸಿಟ್ ಬರೋದು, ಈ ತರ ಬಿಹೇವಿಯರಲ್ ಚೇಂಜಸ್ ಇರುತ್ತೆ. ಸೊ ಇದು ಮೇನ್ ಆಗಿ ಈಸ್ಟ್ರೋಜನ್ ಪ್ರೊಜೆಸ್ಟ್ರಾನ್ ಮೈಯಲ್ಲಿ ಕಡಿಮೆ ಆಗೋದ್ರಿಂದ ಆಗ್ತಿರುತ್ತೆ. ಇದಕ್ಕೆ ನಾವು ಬೇಬಿ ಬ್ಲೂಸ್ ಅಂತ ಅಂತೀವಿ. ಇದು ಸಾಮಾನ್ಯವಾಗಿ ಎಲ್ಲ ಹೆಣ್ಮಕ್ಳಲ್ಲಿ ಕಾಣಿಸ್ಕೊಳ್ಳುತ್ತೆ. ಬಟ್ ಇದು ತುಂಬಾ 6 ವಾರಕ್ಕಿಂತ ಜಾಸ್ತಿ ಸಿಂಪ್ಟಮ್ಸ್, ಈ ತರ ಮಗು ಕಡೆ ಗಮನ ಕೊಡೋದಿಲ್ಲ, ತುಂಬಾ ಸಿಟ್ ಬರೋದು, ಜೀವನದಲ್ಲಿ ಆಸಕ್ತಿ ಇಲ್ಲ, ಮಗುವನ್ನ ಕ್ಲೀನ್ ಮಾಡಲ್ಲ, ಮಗುವನ್ನ ಚೆನ್ನಾಗಿ ಪೋಷಣೆ ತಗೊಳ್ತಾ ಇಲ್ಲ ಅಂತಂದ್ರೆ ಇವರಿಗೆ ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್ ಅಥವಾ ಬಾಣಂತಿ ಸಣ್ಣಿ ಇರ್ಬೋದು. ಅದನ್ನ ನೆಗ್ಲೆಕ್ಟ್ ಮಾಡ್ಕೋಬಾರ್ದು. ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್ ಜಾಸ್ತಿ ಕಾಣಿಸ್ಕೊಳ್ಳೋದು ಯಾರಿಗೆ ಮುಂಚೆ ಆಂಗ್ಸೈಟಿ ಅಥವಾ ಡಿಪ್ರೆಷನ್ ಹಿಸ್ಟ್ರಿ ಇತ್ತು ಅಂತವರಲ್ಲಿ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ. ಯಾಕಂದ್ರೆ ಸಡನ್ ಆಗಿ ಹಾರ್ಮೋನ್ ಚೇಂಜಸ್ ಆಗ್ತಿರೋದ್ರಿಂದ ಹೆಣ್ಮಕ್ಳಿಗೆ ಮತ್ತೆ ಅದೇ ಸಿಚುವೇಶನ್ ಅಲ್ಲಿ ಹಾರ್ಮೋನ್ಸ್ ವಿಡ್ರಾವಲ್ ಆಗ್ಬಿಟ್ಟು ಅದೇ ಸಿಚುವೇಶನ್ ಗೆ ಬರುವ ಚಾನ್ಸಸ್ ಇರುತ್ತೆ. ಈ ಸಂದರ್ಭದಲ್ಲಿ ಹಸ್ಬೆಂಡ್ ವೈಫ್ ಮಧ್ಯೆ ಇರುವ ಅನ್ಯೋನ್ಯತೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಹಸ್ಬೆಂಡ್ ವೈಫ್ ತುಂಬಾ ಒಳ್ಳೆ ರಿಲೇಶನ್ಶಿಪ್ ಅಲ್ಲಿ ಇದ್ರ ಅಂತ ಅಂದ್ರೆ ಹಸ್ಬೆಂಡ್ಗೆ ಯಾವ ತರದ್ದು ಬಿಹೇವಿಯರಲ್ ಚೇಂಜಸ್ ವೈಫ್ ಅಲ್ಲಿ ಕಾಣಿಸ್ಕೊಳ್ಳುತ್ತೆ ಅಂತ ಒಂದು ಐಡಿಯಾ ಇರುತ್ತೆ ಅವರಿಗೆ. ಈ ಅಬ್ನಾರ್ಮಲ್ ಬಿಹೇವಿಯರ್ಸ್ ಅನ್ನ ನೋಡ್ಬಿಟ್ಟು ಡಾಕ್ಟರ್ಗೆ ಏನಾದ್ರು ತೋರಿಸ್ಕೊಂಡ್ರೆ ತುಂಬಾ ಹೆಲ್ಪ್ ಆಗುತ್ತೆ ಪೇಷಂಟ್ ಗಳಿಗೆ. ತುಂಬಾ ಹೆಣ್ಮಕ್ಳು ಬಾಣಂತಿಯರು ಬಿಸಿಲಿಗೆ ಹೋಗಲ್ಲ, ಬಿಸಿಲಲ್ಲಿ ಹೋಗಿ ಕೂತ್ಕೊಂಡ್ರೆ ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್ ತುಂಬಾ ಮಟ್ಟಿಗೆ ಕಡಿಮೆ ಆಗುತ್ತೆ. ಈ ವಿಡಿಯೋನ ಆದಷ್ಟು ಎಲ್ಲ ಪ್ರೆಗ್ನೆನ್ಸಿ ಪ್ಲಾನ್ ಮಾಡ್ತಿರುವ ದಂಪತಿಗಳಿಗೆ ಶೇರ್ ಮಾಡಿ.